Hi guys, welcome to my channel. Please subscribe my channel. ಆರ್ಟಿಫಿಷಿಯಲ್ ನೇಲ್ದು ಹೇಗೆ ಮಾಡೋದು ತೋರಿಸತ್ತಿದ್ದೆ. ನಾನು ಆರ್ಟಿಫಿಷಿಯಲ್ ನೇಲ್ ಹೇಳತ್ತಿದ್ದೆಯಲ್ಲ, ಇದೇ ಅದು. ನಾನು ಮೀಶೋಯಿಂದ ತರಿಸಿದ್ದೆ. ಚಲೋ ಇತ್ತು, ಅಫೋರ್ಡೆಬಲ್ ಐತಿ. ಇದು ಬಾಕ್ಸ್ ಬರುತ್ತೆ. ಇದು ವೈಪರ್, ಆಮೇಲೆ ಇದು ಸ್ಕಿನ್ ಹಿಂದೆ ಸರ್ಸಾಕ. ಇದು ಫೈಲಿಂಗ್ ಮಾಡಬೇಕು. ಇದು ನೇಲ್ಸ್ ಹಿಂದೆ ಹಚ್ಚಕ್ಕೆ ಸ್ಟಿಕ್ಕರ್ಸ್. ಇದ್ರ ಹಿಂದೆ ಸೈಜ್ ನೋಡಿ ಹಚ್ಚಬೇಕು ಎಲ್ಲಕ್ಕೂ. ಆಮೇಲೆ ಇದರಲ್ಲೇ ನಾವು ಹಿಂದೆ ಸ್ಕಿನ್ ಸ್ವಲ್ಪ ಹಿಂದೆ ಇದನ್ನು ಮಾಡಬೇಕು. ಇದು ಫೈಲಿಂಗ್ ಮಾಡೋಕೆ ಕರೆಕ್ಟಾಗಿ ನೇಲ್ಸ್. ಇದನ್ನು ಫೈಲಿಂಗ್ ಆದಮೇಲೆ ಇದು ವೈಪ್ ಮಾಡಬೇಕು. ಇದು ಸೈಜ್ ಪ್ರಕಾರ ನಾವು ನೇಲ್ಸಿಗೆ ಯಾವುದಾಗತ್ತೆ ನೋಡಬೇಕು. ಇಲ್ಲಿ ಎಲ್ಲ ಟೈಪ್ಸ್ ನೇಲ್ ಸೈಜ್ ಇರುತ್ತೆ, ಎಲ್ಲ ಸೈಜ್ ಟೈಪ್ಸ್ ಇರುತ್ತೆ. ಇದು ಫೈಲಿಂಗ್ ಮಾಡೋದಿರುತ್ತಲ್ಲ, ಎಲ್ಲ ನೇಲ್ಸ್ನು ಫೈಲಿಂಗ್ ಮಾಡ್ಕೋಬೇಕು ಚಲೋ ತಂಗೆ. ಅಂದ್ರೆ ಅದು ಗ್ರಿಪ್ ಕೊಡುತ್ತೆ ಅದು ಹಚ್ಚಕ್ಕೆ ಆರ್ಟಿಫಿಷಿಯಲ್ ನೇಲಿಗೆ. ಅದಕ್ಕೆ ಚಲೋ ತಂಗೆ ಫೈಲಿಂಗ್ ಮಾಡ್ಕೋಬೇಕು ಎಲ್ಲನೂ. ಅದಾದಮೇಲೆ ಅದು ವೈಪರ್ ಇದು ಮಾಡೋದಿರುತ್ತಲ್ಲ, ಚಲೋ ತಂಗೆ ಕ್ಲೀನ್ ಮಾಡ್ಕೋಬೇಕು. ನೇಲ್ಸ್ ಚಲೋ ತಂಗೆ ಕೂಡ್ತಾವು. ಆ್ಯಸ್ ಪರ್ ನಮ್ಮ ನೇಲ್ ಸೈಜು ಎಲ್ಲ ಸೈಜ್ ನೋಡ್ಕೋಬೇಕು. ಯಾಕಂದ್ರೆ ಅಲ್ಲೇ 24 ಟೈಪ್ ಇರ್ತಾವೆ. ಟೋಟಲ್ 24 ನಂಬರ್ ಆಫ್ ನೇಲ್ಸ್ ಇರ್ತಾವೆ. ಅದಕ್ಕೆ ನಮ್ಮ ನೇಲಿಗೆ ಯಾವ್ಯಾವ್ದು ಮ್ಯಾಚ್ ಆಗುತ್ತೆ, ಆಲ್ಮೋಸ್ಟ್ ಎಲ್ಲ ಟೈಪ್ ನೇಲ್ಸ್ ಇರ್ತಾವೆ. ಅದು ನಮ್ಮ ನೇಲಿಗೆ ಯಾವ್ದಾವ್ದು ಮ್ಯಾಚ್ ಆಗುತ್ತೆ ಎಲ್ಲ ನೋಡ್ಕೋಬೇಕು. ಒಂದೊಂದು ನೋಡಿಕೊಂಡು ಎಲ್ಲ ತಕ್ಕೊಂಡು ಇಟ್ಕೋಬೇಕು. ಅದಕ್ಕೆ ಮ್ಯಾಚ್ ಆಗುವಂಗೆ ನಾವು ಈ ಸ್ಟಿಕ್ಕರ್ಸ್ ಇರುತ್ತೆ. ಇದು ಡಬಲ್ ಸೈಡ್ ಗಮ್ ಟೈಪ್ ಬರುತ್ತೆ. ಅದು ಡಬಲ್ ಸೈಡ್ ಇರುತ್ತೆ. ಒಂದು ನೇಲಿಗೆ ಅಂಟುತ್ತೆ, ಒಂದು ಉಗುರಿಗೆ ಬರುತ್ತೆ, ಉಗುರಿಗೆ. ಅದಕ್ಕೆ ಆ ಸೈಜ್ ಪ್ರಕಾರ ನಾವು ಅದು ನೇಲಿಗೆ ಮ್ಯಾಚ್ ಮಾಡ್ಕೋಬೇಕು. ಇದು ಬ್ಲೋ ಡ್ರೈಯಲ್ಲೇ ಹೀಟ್ ಮಾಡಿ ಹಚ್ಕೊಂಡ್ರೆ ಜಾಸ್ತಿ ಸ್ಟ್ರೆಂತ್ಲೆ ಕೂಡ್ತೈತಿ. ಫೈನಲ್ ಲುಕ್ ನೋಡ್ರಿ ಎಷ್ಟು ಚಲೋ ಆಗೈತಿ. ಎಲ್ಲನೂ ಎಷ್ಟು ಚಲೋ ಕಾಣತೈತಿ, ಎಷ್ಟು ಚಂದ ನೀಟ್. ಅದು ಬ್ಲೋ ಡ್ರೈಯಲ್ಲೇ ಹಾಕಿ ಅದು ಗಮ್ ಹಚ್ಚಿದಾಗ ಹಿಂದೆ ಅದಕ್ಕೆ ಹಚ್ಚಿ ಅದು ಬ್ಲೋ ಡ್ರೈಯಲ್ಲೇ ಸ್ವಲ್ಪ ಹೀಟ್ ಮಾಡಿ ನೇಲ್ಸಿಗೆ ಅಂಟಿಸಿದ್ರೆ ಭಾಳ ಲಘು ಕುಂದ್ರುತ್ತೆ ಮತ್ತು ಭಾಳ ದಿನ ಕುಂದ್ರುತ್ತೆ. ನೀರಾಗ ಹಾಕಿದರೂ ಏನಾಗೋದಿಲ್ಲ, ಏನು ಮಾಡಿದರೂ ಏನಾಗೋದಿಲ್ಲ, ಭಾಳ ದಿನ ಇರ್ತೈತಿ ನೇಲ್ಸ್. ಹಂಗೆ ಬ್ಲೋ ಡ್ರೈಯಲ್ಲೇ ಸ್ವಲ್ಪ ಹೀಟ್ ಮಾಡಿ ಹಚ್ಕೋರಿ, ಬೆಸ್ಟ್. ಇದೆ ನೋಡ್ರಿ ಫೈನಲ್ ಲುಕ್. ಕ್ಯಾಟ್ ಐದು ಆರ್ಟಿಫಿಷಿಯಲ್ ನೇಲ್. ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿರಿ. ನಾಳೆ ಸಿಗೋಣ. ಬಾಯ್.